ನಮಸ್ಕಾರ ಮತ್ತು ಹರ್ಷ ಕುಲಕರ್ಣಿ ಚಾನಲ್ಗೆ ಸ್ವಾಗತ. ಇಂದು ನಾವು ಮಹಾಶಿವರಾತ್ರಿಯ ಶಕ್ತಿಯುತ ಮತ್ತು ಅದ್ಭುತ ರಾತ್ರಿಯನ್ನನ್ವೇಷಿಸುತ್ತಿದ್ದೇವೆ. ಈ ರಾತ್ರಿಯ ಮಹತ್ವವೇನು? ಭಕ್ತರು ಯಾವ ವಿಧದ ಪೂಜೆಗಳನ್ನು ಕೈಗೊಳ್ಳುತ್ತಾರೆ? ಮಹಾಶಿವರಾತ್ರಿಯ ದೈವಿಕ ರಹಸ್ಯಗಳನ್ನು ತಿಳಿಯಲು ಅಂತ್ಯವರೆಗೆ ನಮ್ಮೊಂದಿಗೆ ಇರಿ. ಮಹಾಶಿವರಾತ್ರಿ ಎಂದರೇನು? ಮಹಾಶಿವರಾತ್ರಿ ಎಂದರೆ ಮಹಾಶಿವನ ಪವಿತ್ರ ರಾತ್ರಿ. ಇದು ಹಿಂದೂಗಳ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಈ ಹಬ್ಬವು ಫಾಲ್ಗುಣ ಅಥವಾ ಮಾದ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಅಮಾವಾಸ್ಯೆಯ ಮುನ್ನಿನ ರಾತ್ರಿ ಸಂಭ್ರಮಿಸಲಾಗುತ್ತದೆ. ಈ ದಿನ ಲಕ್ಷಾಂತರ ಭಕ್ತರು ಉಪವಾಸದಿಂದ, ಜಪದಿಂದ ಮತ್ತು ಧ್ಯಾನದಿಂದ ಮಹಾದೇವನ ಆಶೀರ್ವಾದ ಪಡೆಯಲು ಪ್ರಯತ್ನಿಸುತ್ತಾರೆ. ಆದರೆ ಈ ರಾತ್ರಿಯ ವಿಶೇಷತೆ ಏನು? ಈ ಹಬ್ಬಕ್ಕೆ ಹಲವಾರು ಕಥೆಗಳಿವೆ. ಕೆಲವರು ಇದನ್ನು ಶಿವ ಮತ್ತು ಪಾರ್ವತಿಗಳ ದೈವಿಕ ವಿವಾಹದ ದಿನವೆಂದು ಹೇಳುತ್ತಾರೆ. ಇನ್ನು ಕೆಲವರು ಈ ದಿನ ಶಿವನು ತಾಂಡವ ಎಂಬ ಬ್ರಹ್ಮಾಂಡದ ಸೃಷ್ಟಿ, ಪೋಷಣೆ ಮತ್ತು ವಿನಾಶದ ನೃತ್ಯವನ್ನು ಮಾಡಿದ ದಿನವೆಂದು ನಂಬುತ್ತಾರೆ. ಮಹತ್ವ ಮತ್ತು ಆಧ್ಯಾತ್ಮಿಕ ಪ್ರಾಮುಖ್ಯತೆ. ಮಹಾಶಿವರಾತ್ರಿ ಕೇವಲ ಪೂಜೆಯ ಬಗ್ಗೆ ಅಲ್ಲ, ಇದು ನಮ್ಮ ಆಂತರಿಕ ಪರಿವರ್ತನೆ ಬಗ್ಗೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಈ ರಾತ್ರಿಯಲ್ಲಿ ಬ್ರಹ್ಮಾಂಡದ ಶಕ್ತಿಯು ಅತ್ಯಧಿಕ ಮಟ್ಟದಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಧ್ಯಾನ ಮಾಡಿದರೆ ಆಧ್ಯಾತ್ಮಿಕ ಪ್ರಜ್ಞೆ ಮತ್ತು ಶಿವತತ್ವವನ್ನು ಗ್ರಹಿಸಲು ಸಹಾಯಕವಾಗುತ್ತದೆ. ಶಾಸ್ತ್ರೀಯ ಅಧ್ಯಯನಗಳ ಪ್ರಕಾರ ಈ ದಿನ ಭೂಮಿಯ ಶಕ್ತಿಯು ಮೇಲ್ಮುಖವಾಗಿ ಹರಿಯುತ್ತದೆ. ಇದರಿಂದ ಧ್ಯಾನ ಮತ್ತು ಆತ್ಮವಿಚಾರಣೆಗೆ ಇದು ಅತ್ಯುತ್ತಮ ಸಮಯವಾಗಿದೆ. ಮಹಾಶಿವರಾತ್ರಿಯ ಆಚರಣೆಗಳು ಮತ್ತು ಸಂಪ್ರದಾಯಗಳು. ಭಾರತದಾದ್ಯಂತ ಭಕ್ತರು ಮಹಾಶಿವರಾತ್ರಿಯನ್ನು ಭಕ್ತಿಭಾವದಿಂದ ಆಚರಿಸುತ್ತಾರೆ. ಪ್ರಮುಖ ಆಚರಣೆಗಳು ಇವು. ಉಪವಾಸವು ಹಲವಾರು ಭಕ್ತರು ಉಪವಾಸ ಇಟ್ಟು ಹಣ್ಣು ಮತ್ತು ನೀರಿನ ಮೂಲಕ ದಿನವನ್ನು ಸಾಗಿಸುತ್ತಾರೆ. ಅಭಿಷೇಕ್, ಶಿವಲಿಂಗಕ್ಕೆ ಹಾಲು, ತುಪ್ಪ, ಜೇನು, ಗಂಗಾಜಲ ಅರ್ಪಿಸಲಾಗುತ್ತದೆ. ಜಪ ಮತ್ತು ಧ್ಯಾನ. ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದು ಮತ್ತು ಶಿವಪುರಾಣದ ಪಠಣ. ಜಾಗರಣ. ರಾತ್ರಿ ಜಾಗರಣೆ. ಇಡೀ ರಾತ್ರಿ ಭಕ್ತಿ, ಪೂಜೆ, ಜಪ, ಕೀರ್ತನೆಗಳಲ್ಲಿ ತೊಡಗುವುದು. ಇದು ಅಜ್ಞಾನ ಮತ್ತು ಅಂಧಕಾರದ ಮೇಲೆ ವಿಜಯದ ಸಂಕೇತವಾಗಿದೆ. ನೀವು ಮನೆಯಲ್ಲಿಯೇ ಶಿವರಾತ್ರಿಯನ್ನು ಹೇಗೆ ಆಚರಿಸಬಹುದು? ನೀವು ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೂ ಈ ರೀತಿಯಲ್ಲಿ ಶಿವರಾತ್ರಿಯನ್ನು ಮನೆಯಲ್ಲಿಯೇ ಆಚರಿಸಬಹುದು. ಬ್ರಹ್ಮ ಮುಹೂರ್ತದಲ್ಲಿ ಬೆಳಗಿನ ಅವಧಾನ ಸಮಯ ಧ್ಯಾನ ಮಾಡುವುದು, ಶಿವಲಿಂಗಕ್ಕೆ ಬಿಲ್ವಪತ್ರ, ಹಾಲು ಮತ್ತು ಜಲ ಅರ್ಪಿಸುವುದು. 108 ಬಾರಿ ಓಂ ನಮಃ ಶಿವಾಯ ಜಪ ಮಾಡುವುದು, ಶಿವನ ಉಪದೇಶಗಳನ್ನು ಓದುವುದು ಮತ್ತು ಮೌನ ವ್ರತ ಪಾಲಿಸುವುದು. ಈ ಹಬ್ಬವು ನಮ್ಮ ಆತ್ಮದೊಂದಿಗೆ ಸಂಪರ್ಕ ಸಾಧಿಸುವುದು, ನಕಾರಾತ್ಮಕತೆಯನ್ನು ತ್ಯಜಿಸುವುದು ಮತ್ತು ಶಾಂತಿ, ಭಕ್ತಿ ಸ್ವೀಕರಿಸುವುದರ ಬಗ್ಗೆ ಇದೆ. ಮಹಾಶಿವರಾತ್ರಿ ನಮ್ಮೆಲ್ಲರಿಗೂ ಶಿವನ ಅನಂತ ಶಕ್ತಿ ಮತ್ತು ಜ್ಞಾನವನ್ನು ನೆನಪಿಸುವ ಹಬ್ಬ. ಆತನ ತತ್ವಗಳನ್ನು ಅನುಸರಿಸಿ ಸತ್ಯ, ಸರಳತೆ ಮತ್ತು ಭಕ್ತಿಯೊಂದಿಗೆ ಬದುಕೋಣ. ನೀವು ಈ ಮಹಾಶಿವರಾತ್ರಿಯನ್ನು ಹೇಗೆ ಆಚರಿಸುತ್ತಿದ್ದೀರಿ? ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಚಾನೆಲ್ಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಓಂ ನಮಃ ಶಿವಾಯ.